ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಒಬ್ಬ ತಾಯಿ ತನ್ನ ಮಗಳಿಗಾಗಿ ನ್ಯಾಯಕ್ಕಾಗಿ ಹೋರಾಡಿದ ನೋವು, ಕೋಪ ಮತ್ತು ಅಸಹಾಯಕತೆ ಈ ಕಥೆಯಲ್ಲಡಗಿತ್ತು. ಆ ಸಮಯದಲ್ಲಿ ಆ ಕುಟುಂಬ ಕೇವಲ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಸಾಮಾನ್ಯ ಜನರಲ್ಲೊಬ್ಬರು. ಅದೇ ತಾಯಿ ಈಗ ರಾಜಕೀಯ ಕಣಕ್ಕಿಳಿದಿದ್ದಾರೆ. ನ್ಯಾಯಕ್ಕಾಗಿ ಹೋರಾಟ ಈಗ ರಾಜಕೀಯದ ಮೂಲಕ ನಡೀತಾ ಇದೆ. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ರಣಕಣ ಜೋರಾಗಿದೆ. ಆದರೆ ಈ ಬಾರಿ ರಾಜಕೀಯ ಕಣದಲ್ಲೊಂದು ಭಾವನಾತ್ಮಕ ಕಥೆ ಕೂಡ ಸೇರಿಕೊಂಡಿದೆ. ಈ ಹಿಂದೆ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ನಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಒಬ್ಬ ತಾಯಿ ತನ್ನ ಮಗಳಿಗಾಗಿ ನ್ಯಾಯಕ್ಕಾಗಿ ಹೋರಾಡಿದ ನೋವು, ಕೋಪ ಮತ್ತು ಅಸಹಾಯಕತೆ ಈ ಕಥೆಯಲ್ಲಡಗಿತ್ತು. ಆ ಸಮಯದಲ್ಲಿ ಆ ಕುಟುಂಬ ಕೇವಲ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಸಾಮಾನ್ಯ ಜನರಲ್ಲೊಬ್ಬರು. ಆದ್ರೆ ಇನ್ನೊಂದು ಕಡೆ ಅದೇ ತಾಯಿ ಈಗ ರಾಜಕೀಯ ಕಣಕ್ಕಿಳಿದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಆ ತಾಯಿಗೆ ಟಿಕೆಟ್ ನೀಡಿ ಅವರನ್ನ ಚುನಾವಣಾ ಅಖಾಡಕ್ಕೆ ತಂದಿದೆ. ತಾಯಿ ರತ್ನ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿ ಭರ್ಜರಿ ರ್ಯಾಲಿ ನಡೆಸಿದ್ದಾರೆ. ಸಾವಿರಾರು ಕಾರ್ಯಕರ್ತರ ನಡುವೆ ಅವರ ಹಾಜರಾತಿ ಒಂದು ಹೊಸ ಸಂದೇಶ ನೀಡುತ್ತಿದೆ. ನ್ಯಾಯಕ್ಕಾಗಿ ಹೋರಾಟ ಈಗ ರಾಜಕೀಯದ ಮೂಲಕ ನಡೀತಾ ಇದೆ. ಈ ರ್ಯಾಲಿಯಲ್ಲಿ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕೂಡ ಭಾಗವಹಿಸಿದ್ದು, ಈ ಹೋರಾಟಕ್ಕೆ ರಾಜಕೀಯ ಬೆಂಬಲವೂ ಕೂಡ ಸಿಕ್ಕಿದೆ. ಈಗ ಇರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ನೋವಿನಿಂದ ಆರಂಭವಾದ ಈ ಹೋರಾಟ ಜನರ ಮತವಾಗಿ ಪರಿವರ್ತನೆ ಆಗುತ್ತಾ? ಇದು ಕೇವಲ ಒಂದು ಅಭ್ಯರ್ಥಿಯ ಕಥೆಯ ಅಥವಾ ಮಹಿಳಾ ಸುರಕ್ಷತೆ ಬಗ್ಗೆ ದೊಡ್ಡ ರಾಜಕೀಯ ಚರ್ಚೆಯೇ ಆರಂಭವಾಗುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಚುನಾವಣೆ ಕೇವಲ ರಾಜಕೀಯ ಅಲ್ಲ, ಭಾವನೆಗಳು, ನ್ಯಾಯದ ಕೂಗಿಗೂ ಕೂಡ ಇದು ಅನ್ವಯಿಸುತ್ತೆ. ಹಿಂದೊಂದು ದಿನ ಅದೇ ತಾಯಿ ತನ್ನ ಮಗಳಿಗಾದ ಅನ್ಯಾಯದ ವಿರುದ್ಧ, ನನ್ನ ಮಗಳಿಗಾದ ನೋವಿನ ವಿರುದ್ಧ, ತನ್ನ ಮಗಳ ಮೇಲಾದಂತಹ ಬಹುದೊಡ್ಡ ಅತ್ಯಾಚಾರ ಪ್ರಕರಣದ ವಿರುದ್ಧ ಧ್ವನಿ ಎತ್ತಿದಂತಹ ತಾಯಿ ಇವತ್ತು ರಾಜಕೀಯಕ್ಕೆ ಕಾಲಿಟ್ಟು ಇಡೀ ರಾಜ್ಯದ ಹೆಣ್ಣು ಮಕ್ಕಳ ಪರವಾಗಿ ರಾಜಕೀಯ ನಿಲುವನ್ನು ನಿಲ್ಲಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಇದಕ್ಕೆ ಪಶ್ಚಿಮ ಬಂಗಾಳದ ಜನ ಸಪೋರ್ಟ್ ಮಾಡ್ತಾರಾ ಅಥವಾ ಆ ತಾಯಿಯ ಕೈ ಬೀಳ್ತಾರಾ? ಕಾದು ನೋಡೋಣ. ಇದು ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.